ಗೌಂಡಿ ಸಂಘದ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ. ಕಟ್ಟಡ ನಿರ್ಮಾಣ ಕಾರ್ಮಿಕರ ಗೌಂಡಿ ಸಂಘ, ಗದಗ ಬೆಟಕೇರಿ, ಗದಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಸಹಯೋಗದಲ್ಲಿ ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಿಎಸ್ ಶಿವನಗೌಡರು, ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಗದಗ ಇವರು ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶೇಖಪ್ಪ ನಿ ಕರಿವಿಸ್ಟಿ ಅಧ್ಯಕ್ಷರು, ಕಟ್ಟಡ ನಿರ್ಮಾಣ ಕಾರ್ಮಿಕರ ಗೌಂಡಿ ಸಂಘ ಗದಗ ಇವರು ವಹಿಸಿಕೊಂಡಿದ್ದರೆ, ಮುಖ್ಯ ಅತಿಥಿಗಳಾಗಿ ಶ್ರೀಶೈಲ ಎಸ್ ಸೋಮನಕಟ್ಟಿ ಕಾರ್ಮಿಕ ಅಧಿಕಾರಿಗಳು, ಉಪವಿಭಾಗ ಗದಗ, ಆರ್ಜಿ ಕಲ್ಲೂರು ಅಧ್ಯಕ್ಷರು, ಜಿಲ್ಲಾ ವಕೀಲರ ಸಂಘ ಗದಗ, ನಿತ್ಯಾನಂದ ಕುಮಾರ ಎಸ್ಎಲ್ ತಾಂತ್ರಿಕ ಅಧಿಕಾರಿ, ದಾಲ್ಮಿಯಾ ಸಿಮೆಂಟ್ ಕರ್ನಾಟಕ, ಗೌಡಪ್ಪ ಪಾಟೀಲ್ ದಾಲ್ಮಿಯಾ ಸಿಮೆಂಟ್ ಏರಿಯಾ ಮ್ಯಾನೇಜರ್, ಬಸವರಾಜ್ ಎನ್ ಮಲ್ಲಣ್ಣವರ್ ಅಧ್ಯಕ್ಷರು, ಕನ್ಸಲ್ಟಿಂಗ್ ಸಿಎಲ್ ಇಂಜಿನಿಯರ್ ಅಸೋಸಿಯೇಷನ್ ಗದಗ, ಐಎಂ ಕೊಪ್ಪಳ್ ಕಾರ್ಯದರ್ಶಿ, ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಗದಗ ಇವರು ಆಗಮಿಸಿದ್ದರು. ಅವರಿಗೆ ಏನು ಮೂಲಭೂತವಾಗಿ ಸೌಲಭ್ಯ ಸಿಗಬೇಕು, ಅವ್ರಿಗೆ ಮೂಲಭೂತವಾಗಿ ಏನೋ ವಿಶೇಷ ಯೋಜನೆ ಸಿಗಬೇಕು. ಆ ಯೋಜನೆಗಳನ್ನು ತಲುಪಿಸುವ ಜವಾಬ್ದಾರಿ ಎಲ್ಲ ಇಲಾಖೆಯವರ ಮೇಲೂ ಐತಿ, ಮತ್ತು ಎಲ್ಲ ಅಧ್ಯಕ್ಷರ ಮೇಲೂ ಐತು, ಮತ್ತು ನಿಮ್ಮ ಮೇಲೂ ಐತಿ. ನಮ್ಮ ಮೇಲೆ ಹೆಂಗೆ ಐತಿ ಅಂತ ಹೇಳಿದ್ರೆ, ಯಾರು ತಿಳುವಳಿಕೆ ಇದ್ದವರಿದ್ದೀರಿ, ಅವರು ತಿಳುವಳಿಕೆ ಇರಲಾರ್ದಂಥ ಸಾಕಷ್ಟು ಕಾರ್ಮಿಕ ಬಂಧುಗಳಿದಾರ, ಅವರಿಗೆ ಆ ವಿಷಯವನ್ನು ಮುಟ್ಟಿಸ್ಬೇಕು. ನೋಡಿ, ಸಾಕಷ್ಟು ಜನ ನಾನು ಕಾರ್ಮಿಕ ಸಂಘಟನೆಗೆ, ಕಾರ್ಮಿಕ ಕಾರ್ಯಕ್ರಮಗಳಿಗೆ ಹೋದಾಗ ಪದೇ ಪದೇ ಹೇಳ್ತಾ ಇದ್ದೀನಿ, ಇಲ್ಲಿ ನಮ್ಮ ಹತ್ರ ಸಾಕಷ್ಟು ಜನ ನೀವು ಕಾರ್ಮಿಕ ಬಂಧುಗಳು ಸೇರಿರ್ತೀರಿ. ಆದರೆ ನಾನು ಕೆಲಸದ ಸಂದರ್ಭದೊಳಗೆ ಸಾಕಷ್ಟು ಸೈಟ್ಗಳಿಗೆಲ್ಲ ವಿಸಿಟ್ ಮಾಡಿದಾಗ ನೋಡಿದ್ವಿ, ಎಷ್ಟೋ ಜನರಿಗೆ ಇನ್ನೂ ಕಾರ್ಮಿಕ ಕಾರ್ಡ್ಗಳಿಲ್ಲ, ಸೌಲಭ್ಯಗಳಿಲ್ಲ, ಅವ್ರಿಗಿಂತ ಯೋಜನೆಗಳನ್ನ ಒಂದು ಗೊತ್ತೇ ಇಲ್ಲ. ಒಂದು ವೇಳೆ ತಾವೇನಿಂದ ಒಂದು ಉದ್ದೇಶಪೂರ್ವಕವಾದ ವಿಶೇಷವಾದಂಥ